ಏನು ಚಿಕ್ಕಬಳ್ಳಾಪುರ ತಾಲೂಕಿನ ವಿಶ್ವವಿಖ್ಯಾತ ನಂದಿಗಿರಿಧಾಮದಲ್ಲಿ ಇವತ್ತು ರಾಜ್ಯ ಸಚಿವ ಸಂಪುಟ ನಡೀತಾ ಇರ್ತಕ್ಕಂಥದ್ದು. ಏನು ಈ ನಿಟ್ಟಿನಲ್ಲಿ ಸಚಿವ ಸಂಪುಟ 12 ಗಂಟೆಗೆ ಶುರು ಆದ್ರೆ ಅದಕ್ಕೂ ಮುನ್ನ ಒಂದು 11:30 ಸಮಯದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮಕ್ಕೆ ಬಂದು ನಂದಿ ಗ್ರಾಮದಲ್ಲಿರುವಂತಹ ಭೋಗನಂದೀಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ನಂತರ ಅವರು ನಂದಿ ಬೆಟ್ಟಕ್ಕೆ ಹೋಗ್ತಾರೆ. ಏನು ನಾವಿರ್ತಕ್ಕಂಥ ಸ್ಥಳ ಇದು ಐತಿಹಾಸಿಕ ಪ್ರಸಿದ್ಧ ಭೋಗನಂದೀಶ್ವರ ದೇವಸ್ಥಾನದ ಆವರಣದಲ್ಲಿರ್ತಕ್ಕಂಥದ್ದು. ಆವರಣದಲ್ಲಿ ಈಗ ಏನು ಮದುವಣಿಗೆತ್ತಿಯಂತೆ ದೇವಸ್ಥಾನವನ್ನ ಹೂವಿನ ಅಲಂಕಾರದಲ್ಲಿ ಸಿದ್ಧಗೊಳಿಸಿರ್ತಕ್ಕಂಥದ್ದು. ದೇವಸ್ಥಾನದ ಒಳಗಡೆ ದೇವಸ್ಥಾನದಲ್ಲಿ ಗರ್ಭಗುಡಿ ಇರಬಹುದು. ಇಡೀ ದೇವಸ್ಥಾನವೇ ಇವತ್ತು ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ಅಂದ್ರೆ ಹೇಳಿದ್ರೆ ತಪ್ಪಾಗ್ಲಾರದು. ಅದೇ ರೀತಿಯಲ್ಲಿ ಏನಂತಂದ್ರೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು 11:30 ಸಮಯದಲ್ಲಿ ಈಗ ಇದೇ ಭೋಗನಂದೀಶ್ವರ ದೇವಸ್ಥಾನಕ್ಕೆ ಆಗಮಿಸ್ತಾರೆ. ನಂತರ ಆ ಒಂದು ದೇವಸ್ಥಾನದಲ್ಲಿ ಇರ್ತಕ್ಕಂಥ ಭೋಗನಂದೀಶ್ವರ ದರ್ಶನ ಪಡೆದು ಅಲ್ಲಿ ಪೂಜೆ ಸಲ್ಲಿಸಿ ನಂತರ ಒಂದು ಫೋಟೋ ಸೆಷನ್ ನಡೀತದೆ. ಫೋಟೋ ಸೆಷನ್ ನಂತರ ನಂದಿ ಬೆಟ್ಟಕ್ಕೆ ಹೋಗ್ತಾರೆ. ನಂತರ 12 ಗಂಟೆ ಮೇಲೆ ಅವರು ಒಂದು ಸಚಿವ ಸಂಪುಟ ಸಭೆ ಮಾಡ್ತಾರೆ. ಅದೇ ರೀತಿಯಲ್ಲಿ ಇವತ್ತು ಏನಂತಂದ್ರೆ ಏನು ಸಚಿವ ಸಂಪುಟ ಸಭೆಗೆ ಮುನ್ನ ಅಂತಂದ್ರೆ ಈಗ ದೇವಸ್ಥಾನದ ಆವರಣದಲ್ಲಿ ನೋಡ್ತಾ ಇದ್ವಿ, ಬಿಗಿ ಬಂದೋಬಸ್ತ್ ಕೂಡ ಯಾವ ತರ ಮಾಡ್ಕೊಂಡಿದ್ದಾರೆ. ಈಗ ಅದೇ ಜೊತೆಗೆ ಈಗ ಮಾಧ್ಯಮಗಳು ಕೂಡ ಒಂದು ಒಳಗಡೆ ಹೋಗ್ಲಿಕ್ಕೆ ಈಗ ನಿರ್ಬಂಧ ಕೂಡ ಮಾಡಿರ್ತಕ್ಕಂಥದ್ದು. ಇದೇ ಕಾರಣಕ್ಕಾಗಿ ಏನು ಭದ್ರತಾ ದೃಷ್ಟಿಯಲ್ಲಿ ಇಟ್ಕೊಂಡು ಪೊಲೀಸ್ ಇಲಾಖೆ ಈಗ ಮಾಧ್ಯಮಗಳು ಕೂಡ ನಿರ್ಬಂಧ ಹೇರಲಾಗಿದೆ ಅಂತ ಹೇಳ್ಬೋದು. ಏನು 11:30 ಸಮಯಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಅದೇ ರೀತಿಯಲ್ಲಿ ಎಲ್ಲ ಸಚಿವ ಎಲ್ಲರೂ ಕೂಡ ಒಂದು ದೇವಸ್ಥಾನಕ್ಕೆ ಆಗಮಿಸಿ ಒಳಗಡೆ ಪ್ರವೇಶ ಮಾಡಿ ಅವರು ಒಂದು ದೇವರ ದರ್ಶನವನ್ನು ಮಾಡಿಕೊಂಡು ನಂತರ ಅಲ್ಲಿ ಫೋಟೋ ಸೆಷನ್ ನಡೀತದೆ. ಆಮೇಲೆ ನಂತರ ಈ ಒಂದು ಹೊರಗಡೆ ಬಂದು ನಂತರ ನಂದಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ಒಂದು ಏನು ಸಚಿವ ಸಂಪುಟವನ್ನ ಏನು 12 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಒಂದು ಸಚಿವ ಸಂಪುಟ ನಡೀತದೆ. ನಂತರ ಅವರು ಬೆಂಗಳೂರಿಗೆ ತೆರಳುವಂತ ವ್ಯವಸ್ಥೆ ಕೂಡ ಆಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರೋಷನ್ ಜೊತೆ ಸುರೇಶ್ ಬಾಬು, ನ್ಯೂಸ್ ಫಸ್ಟ್ ಚಿಕ್ಕಬಳ್ಳಾಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.